ರಿಪೀಟ್ ವ್ಯಾಲ್ಯೂ ತುಂಬ ಇರೋದು ಮತ್ತೆ ನೋಡಬೇಕು ಅನ್ಸೋದಂದ್ರೆ ಜಂಗ್ಲಿ. ಹ್ಯಾಂಡೆಲ್ಡ್ ಶಾಟ್ ಅವ್ರು ತುಂಬಾನೇ ಯೂಸ್ ಮಾಡ್ತಾರೆ. ಡಾಲಿ ಅನ್ನೋ ಕ್ಯಾರೆಕ್ಟರ್ ಕೂಡ ಒಬ್ಬ ಫೇಮಸ್ ಪೇಂಟರ್ನ ಹೆಸರು. ಕನ್ನಡ ಫಿಲ್ಮ್ ಪಾಡ್ಕಾಸ್ಟ್ ಬೈ ಶ್ರೀನಿಧಿ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀನಿಧಿ ಬೆಂಗಳೂರು. ನೀವು ಕೇಳ್ತಾ ಇದ್ದೀರಾ 35mm ಫಿಲ್ಮ್ ಪಾಡ್ಕಾಸ್ಟ್. ಇವತ್ತಿನ ನನ್ನ ಪಾಡ್ಕಾಸ್ಟ್ನ ಟಾಪಿಕ್ ಸೂರಿ ಅವರ ನಿರ್ದೇಶನದ ಶೈಲಿ. ಸೊ ನಾನು ಡೈರೆಕ್ಟಿಂಗ್ ಸ್ಟೈಲ್ ಬಗ್ಗೆ ಪಾಡ್ಕಾಸ್ಟ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಆಸೆ ಇಟ್ಕೊಂಡಿದ್ದೆ. ಆ್ಯಂಡ್ ನನಗೆ ಸಮಯ ಅದಕ್ಕೆ ಆಗ್ತಿರಲಿಲ್ಲ. ಬಟ್ ಹೇಗಾದರೂ ಮಾಡಿ ಸಮಯ ಮಾಡಿಕೊಳ್ಳೇಬೇಕು. ಒಂದಿಷ್ಟು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಲೇಬೇಕು ಆ್ಯಂಡ್ ಪಾಡ್ಕಾಸ್ಟ್ ನಾನು ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಅಂತ ಅಭಿಲಾಷೆ ಮೂಡಿ ಇದನ್ನು ಕೈಗೆತ್ಕೊಂಡಿದ್ದೀನಿ. ಈ ಡೈರೆಕ್ಟಿಂಗ್ ಸ್ಟೈಲ್ ಅನ್ನೋಂಥ ಟಾಪಿಕ್ನಲ್ಲಿ ನನ್ನ ನೆಚ್ಚಿನ ಕನ್ನಡ ನಿರ್ದೇಶಕರ ನಿರ್ದೇಶನದ ಶೈಲಿ, ಅವರ ಸಿನಿಮಾಗಳಲ್ಲಿ ಕಂಡುಬರುವಂತಹ ಸಿಮಿಲಾರಿಟೀಸ್ ಮತ್ತು ಸ್ಪೆಷಾಲಿಟೀಸ್ ಬಗ್ಗೆ ನಾನು ನನ್ನ ಅನಿಸಿಕೆಗಳು ಅಥವಾ ನನಗೆ ಅನಿಸಿದ್ದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಇದ್ದೀನಿ. ಇವತ್ತಿನ ನಿರ್ದೇಶಕರ ಶೈಲಿ ಪಾಡ್ಕಾಸ್ಟ್ನಲ್ಲಿ ನನ್ನ ನೆಚ್ಚಿನ ನಿರ್ದೇಶಕರು, ನನಗೊಬ್ಬನಿಗೆ ಅಂತ ಅಲ್ಲ, ಸಾಕಷ್ಟು ಜನ ನ್ಯೂ ಜನ್ ಫಿಲ್ಮ್ ಮೇಕರ್ಸ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ದು ಅಂದರೆ ನಮಗೆ ಸೂರಿ ಅವರು. ಸುಖಾಸೂರಿ ಅಂತ ಏನು ಕರಿತೀವಿ, ಸೂರಿ ಅವರು. ಸೂರಿ ಅವರ ದುನಿಯಾ ಚಿತ್ರದಿಂದ ಹಿಡಿದು ರೀಸೆಂಟಾಗಿ ಬಂದಂತಹ ಬ್ಯಾಡ್ ಮ್ಯಾನರ್ಸ್ವರೆಗೂ ಅವರ ಕೆಲಸಗಳನ್ನು ತುಂಬ ಹತ್ತಿರದಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಪ್ರತಿಯೊಂದು ಸಿನಿಮಾಗಳಲ್ಲೂ ಕೂಡ ನಮಗೆ ಅವರ ಕೆಲಸಗಳು ತುಂಬಾ ಯಾವ್ಯಾವ್ದು ಇಷ್ಟ ಆಗಿದೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ನಾವೆಲ್ಲ ಕೂತ್ಕೊಂಡಾಗ, ಅಥವಾ ಯಾವುದಾದ್ರೂ ಸಿನಿಮಾ ಲವರ್ಸ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋವಾಗ. ಸೊ ಡೈರೆಕ್ಟಿಂಗ್ ಸ್ಟೈಲ್ ಅಂತ ಸಾಕಷ್ಟು ಇಂಗ್ಲೀಷ್ನಲ್ಲಿ ವಿಡಿಯೋ ಎಸ್ಸೆಸ್ ಎಲ್ಲ ಬಂದಿವೆ. ಕನ್ನಡದಲ್ಲಿ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ ಆ ಟಾಪಿಕ್ನ. ಏನಿಲ್ಲ, ಒಬ್ಬ ನಿರ್ದೇಶಕನ ಚಿತ್ರಗಳಲ್ಲಿ ನಮಗೆ ಕಂಡು ಬರುವಂತಹ ಸಾಮ್ಯತೆಗಳ ಕುರಿತು ಒಂದು ಟಾಪಿಕ್ ಇರುತ್ತೆ. ಮೊದಲನೇದಾಗಿ ಸೂರಿ ಅವರು ಅಂತ ತಗೊಂಡ್ರೆ ತುಂಬ ಸಿಮಿಲಾರಿಟೀಸ್ ಇರುತ್ತೆ. ಅವರೆಲ್ಲ ಚಿತ್ರಗಳು ಕೂಡ ಬೇರೆ ಬೇರೆ ಜಾನ್ರಾದಲ್ಲಿದ್ರೂ, ಬೇರೆ ಬೇರೆ ಫಾರ್ಮ್ಯಾಟ್ಗಳಲ್ಲಿದ್ರೂ, ಟೆಂಪ್ಲೇಟ್ ಚೇಂಜ್ ಆಗ್ತಾ ಇದ್ರೂ ಎಲ್ಲ ಫಿಲ್ಮ್ಗಳಲ್ಲೂ ಕೂಡ ಒಂದಿಷ್ಟು ಸಿಮಿಲಾರಿಟೀಸ್ ಇರುತ್ತೆ. ಆರ್ಥರ್ ಫಿಲ್ಮ್ ಮೇಕರ್ ಅಂತ ಕರಿತೀವಿ. ಪ್ರೊನೌನ್ಸಿಯೇಷನ್ ಅಷ್ಟಾಗಿ ಬರೋದಿಲ್ಲ, ಅದೊಂದು ಫ್ರೆಂಚ್ ವರ್ಡ್. ಆಥರ್ ಅನ್ನೋದಕ್ಕೆ ಫ್ರೆಂಚ್ ವರ್ಡ್. ಅದ್ರ ಮೀನಿಂಗ್ ಏನಂದರೆ, ಒಬ್ಬ ನಿರ್ದೇಶಕ ನಿರ್ದೇಶನ ಹೊರತುಪಡಿಸಿ ಯಾವ ಯಾವ ಡಿಪಾರ್ಟ್ಮೆಂಟ್ಗಳು ಬರುತ್ತೆ ಚಲನಚಿತ್ರ ನಿರ್ಮಾಣದಲ್ಲಿ ಅಥವಾ ನಿರ್ದೇಶನದಲ್ಲಿ. ಎಕ್ಸಾಂಪಲ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೌಂಡ್ ಡಿಸೈನ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಸೈನ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಸಿನಿಮ್ಯಾಟೋಗ್ರಫಿ ಆಗಿರ್ಬೋದು. ಪ್ರತಿಯೊಂದರಲ್ಲೂ ಕೂಡ ಆ ಡಿಪಾರ್ಟ್ಮೆಂಟ್ನ ಕಸುಬುಗಾರಿಕೆ, ಅಲ್ಲಿ ಕೆಲಸ ಮಾಡೋರ ಕಸುಬುಗಾರಿಕೆ ಜೊತೆಗೆ ನಿರ್ದೇಶಕನ ಇನ್ಪುಟ್ಟು ತುಂಬ ಜಾಸ್ತಿ ಇರುತ್ತೆ. ನಿರ್ದೇಶಕ ಸಿನಿಮಾದಲ್ಲಿ ಬರುವಂತಹ ಎಲ್ಲ ವಿಭಾಗಗಳಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇನ್ವಾಲ್ವ್ ಆಗ್ತಾನೆ. ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಕೂಡ ಅವನು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿಸ್ಕೋತಾನೆ, ಕೆಲಸ ತೆಗೆಸ್ಕೋತಾನೆ. ಸೊ ಆ ಥರ ಫಿಲ್ಮ್ ಮೇಕರ್ನ ನಾವು ಆಥರ್ ಅಂತ ಕರಿತೀವಿ ಅಂತ ನಿಮಗೂ ಗೊತ್ತಿರುತ್ತೆ. ಅದೊಂದು ಫ್ರೆಂಚ್ ವರ್ಡ್. ಫ್ರೆಂಚ್ ಕ್ರಿಟಿಸಿಸಮ್ ಬಂದಂಥ ಕಾಲದಲ್ಲಿ, ಇನಿಷಿಯಲ್ ಕಾಲದಲ್ಲಿ ಫಿಲ್ಮ್ ಹಿಸ್ಟ್ರಿಯಲ್ಲಿ ಅದು ನಮಗೆ ಕಾಣುತ್ತೆ. ನಾನು ಸೂರ್ಯವರ ಸಿನಿಮಾಗಳನ್ನು ತುಂಬಾ ರಿಪಿಟೇಟಿವ್ ಆಗಿ ನೋಡಿದ್ದೀನಿ, ಸಾಕಷ್ಟು ಸಿನಿಮಾಗಳು. ಎಕ್ಸಾಂಪಲ್, ದುನಿಯಾ ಸಿನಿಮಾ ಶುರುವಾಗೋ ಮುಂಚೆ ಸಾಕ್ಷಾತ್ಕಾರ ಚಿತ್ರದೊಂದು ಲೈನ್ ಬರುತ್ತೆ ಅನಿಸುತ್ತೆ. ಅಂದರೆ ಒಂದು ವಿಜುವಲ್, ಟಿ ವಿ ಒಳಗಡೆ ವಿಜುವಲ್ ಬರುತ್ತೆ, ಆ ಹೂವು ಕೊಡೋ ಒಂದು ಕ್ಲೋಸ್ ಶಾಟ್ ಇದೆ. ಅದಾದ ಮೇಲೆ ನನಗೆ ತುಂಬಾ ಕಾಡಿದ್ದಂಥ ಸಿಚುವೇಶನ್ ಅಂದರೆ ಕಡ್ಡಿಪುಡಿ ಸಿನಿಮಾದಲ್ಲಿ ಕಡ್ಡಿಪುಡಿಯವರು ಅಂಡರ್ವರ್ಲ್ಡ್ನ ಬಿಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆ್ಯಂಡ್ ಅವರು ಮನೆ ಹೊರಗಡೆ ಕೂತ್ಕೊಂಡಾಗ ಆ ಎಲ್ಲ ಪಾತ್ರಗಳು ಅವ್ರಿಗೆ ಕಾಣಿಸ್ಕೊತಾ ಹೋಗುತ್ತೆ. ಊಟ ಮಾಡುವಾಗ ಕೂಡ ಪಕ್ಕ ಬಂದು ಕೂತ್ಕೊಂಡಾಗೆ ಅವರ ಮೆಂಟಲ್ ಸ್ಟೇಟ್ ಅಲ್ಲಿಗೆ ಹೋಗಿರುತ್ತೆ. ಸೊ ಆ ದೃಶ್ಯ ನನಗೆ ತುಂಬಾ ಕಾಡಿತ್ತು. ಮತ್ತು ಕಡ್ಡಿಪುಡಿಯಲ್ಲೂ ಕೂಡ ಆ ಪಾಲಿಟಿಕ್ಸನ್ನ ತೋರಿಸಿರೋದು. ಯಾಕಂದ್ರೆ ನಾನು ಚಾಮರಾಜಪೇಟೆಯವನಾಗಿರೋದ್ರಿಂದ ನಮ್ಮ ಚಾಮರಾಜಪೇಟೆ ಏರಿಯಾ ಸುತ್ತಮುತ್ತನೇ ಕ್ಯಾಪ್ಚರ್ ಮಾಡಿದ್ದಾರೆ ಒಂದಿಷ್ಟು ದೃಶ್ಯಗಳನ್ನು. ಅದು ತುಂಬಾ ನನಗೆ ಹತ್ತಿರ ಅನಿಸಿತ್ತು. ಮತ್ತು ನನಗೆ ಇವತ್ತಿಗೂ ಟಾಪ್ ಫೇವ್ರೆಟ್ ಫಿಲಮ್ಸ್ ಅಂದರೆ ರಿಪೀಟ್ ವ್ಯಾಲ್ಯೂ ತುಂಬ ಇರೋದು ಮತ್ತೆ ನೋಡಬೇಕು ಅನ್ಸೋದಂದರೆ ಜಂಗ್ಲಿನ ಅದರಲ್ಲೂ ಫಸ್ಟ್ ಆಫ್ ಮಾತ್ರ ತುಂಬಾ ಆ ಡೈಲಾಗ್ಸ್ ಆಗಿರಲಿ, ಮತ್ತು ರಂಗಾಯಣ ರಘು ಸರ್ ಮತ್ತು ನಮ್ಮ ದುನಿಯಾ ವಿಜಯ್ ಸರ್ ಅವರ ಕಾಂಬಿನೇಷನ್ ಇದೆಯಲ್ಲ, ಬ್ಯೂಟಿಫುಲ್ ಕಾಂಬಿನೇಷನ್. ಅದು ಸಖತ್ತಾಗಿ ವರ್ಕೌಟ್ ಆಗಿತ್ತದು. ಮತ್ತು ಅವರಿಬ್ಬರ ಡೈಲಾಗ್ ಟೈಮಿಂಗ್ಸು, ಆ ಕಾಮಿಡಿ ಪಂಚಸ್ಸು ನನಗೆ ತುಂಬಾ ಇಷ್ಟ ಆಗಿತ್ತು. ಸೂರಿ ಅವರ ನಿರ್ದೇಶನದ ಶೈಲಿ ಅಂದರೆ ಏನು?
ಅಂದರೆ ಸೂರಿಯವರ ಎಲ್ಲ ಸಿನಿಮಾಗಳಲ್ಲೂ ನಮಗೆ ಕಂಡು ಬರೋದು ಏನೇನು ಅಂದರೆ, ಮೊದಲನೇದಾಗಿ ನನಗೆ ಪರ್ಸ್ನಲಿ ನನಗೇನೇನು ಕಾಣಿಸುತ್ತೆ ಅಂದರೆ, ಸಿನಿಮ್ಯಾಟೋಗ್ರಫಿ ನನಗೆ ಹೆಚ್ಚು ಸಿಮಿಲರ್ ಅಂತ ಅನ್ಸೋದು. ಅವ್ರು ಎಲ್ಲ ಸಿನಿಮಾಗಳಲ್ಲೂ ಹ್ಯಾಂಡೆಲ್ಡ್ ಶಾಟ್ ಅವ್ರು ತುಂಬಾ ಯೂಸ್ ಮಾಡ್ತಾರೆ. ಕ್ಯಾಮ್ರಾ ಝೂಮ್ ಇನ್ ಝೂಮ್ ಔಟ್ ಆಗ್ತಾ ಇರುತ್ತೆ, ಸ್ಟೆಬಲ್ ಆಗಿರೋದಿಲ್ಲ ಕ್ಯಾಮ್ರಾ. ಆದಷ್ಟು ಕ್ಯಾಮ್ರಾ ಬ್ರೀದಿಂಗ್ಗೆ ಅವರು ತುಂಬಾ ಒತ್ತು ನೀಡ್ತಾರೆ. ಆ ಕ್ಯಾಮ್ರಾ ಬ್ರೀದಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಅವರು ಕಟ್ಕೊಡೋ ಸ್ಟೋರಿಗಳಲ್ಲಿ ಅಂದರೆ ಆ ಇಂಟೆನ್ಸಿಟಿ ಏನಿದೆ, ಆ ಟೆನ್ಷನ್ ಏನಿದೆ, ಕ್ಯಾಮ್ರಾ ಬ್ರೀದಿಂಗ್ ಮೂಲಕನೇ ನಮಗೆ ರೀಚ್ ಔಟ್ ಆಗ್ತಾ ಇರುತ್ತೆ. ಆ ಏದುಸಿರು ಕ್ಯಾಮ್ರಾನು ಉಸಿರಾಡ್ತಿದೆ ಅನ್ನೋ ಫೀಲ್ನ ಅವ್ರು ತೊಗೊಂಬರ್ತಾರೆ, ಮೊದಲನೇದು ಅಂತ ಅಂದರೆ. ಎರಡನೇದು ಮ್ಯೂಸಿಕ್ ಹಾಡುಗಳಾಗಿರ್ಬೋದು, ಹಿನ್ನೆಲೆ ಸಂಗೀತ ಆಗಿರ್ಬೋದು, ಎರಡಕ್ಕೂ ಕೂಡ ಅವರು ಕೊಡುವಂಥ ಪ್ರಾಮುಖ್ಯತೆ ಇದೆಯಲ್ಲ. ಸೂರಿಯವರ ಎನಿ ಫಿಲ್ಮ್ ತಗೊಳ್ಳಿ, ಸೂರಿಯವರ ನಿರ್ದೇಶನದಲ್ಲಿ ಮೂಡಿ ಬಂದು ಅಷ್ಟಾಗಿ ಪಾಸಿಟಿವ್ ಟಾಕ್ಸ್ ಕ್ರಿಯೇಟ್ ಆಗದೆ ಇರೋ ಸಿನಿಮಾಗಳಲ್ಲೂ ಕೂಡ ಮ್ಯೂಸಿಕ್ ಬಗ್ಗೆ ಎಲ್ಲೂ ನೆಗೆಟಿವ್ಸ್ ಬರಲ್ಲ. ಯಾಕಂದರೆ ಅವರ ಮ್ಯೂಸಿಕ್ ಸೆಲೆಕ್ಷನ್ ಆಗಿದೆ, ಮ್ಯೂಸಿಕ್ ಟೇಸ್ಟ್ ಆಗಿದೆ. ಮತ್ತು ಪಾತ್ರಗಳ ರಚನೆ ಇದೆಯಲ್ಲ, ಪ್ರತಿಯೊಂದು ಪಾತ್ರಗಳು ಕೂಡ ಹೆಚ್ಚು ಪಾತ್ರಗಳು ಮಿಡಲ್ ಕ್ಲಾಸ್ ಇರ್ತವೆ ಅಥವಾ ಲೋವರ್ ಮಿಡಲ್ ಕ್ಲಾಸಿಂದ ಬಂದಿರೋ ಪಾತ್ರಗಳೇ ಆಗಿರ್ತವೆ. ಮತ್ತು ಅವರ ಎಲ್ಲ ಫಿಲಮ್ಗಳಲ್ಲಿ ಮೆಜಾರಿಟಿ ಆಫ್ ದಿ ಫಿಲ್ಮ್ಸಲ್ಲಿ ನನಗೆ ಕಂಡು ಬಂದಿದ್ದಂದರೆ ಬೆಂಗಳೂರು ನಗರದ ಪಾತ್ರಗಳಿರ್ತವೆ. ಮತ್ತು ಅವರು ಕಂಡುಕೊಂಡಂತಹ ಪ್ರಪಂಚ ಏನಿತ್ತು ಅಥವಾ ಅವರಿಗೆ ತುಂಬ ಹತ್ತಿರ ಆಗಿದ್ದ ಪ್ರಪಂಚ ಏನಿತ್ತು, ಆ ಪ್ರಪಂಚದಿಂದಾನೇ ಹುಡುಕಿ ತಂದಂತಹ ಪಾತ್ರಗಳಿರ್ತವೆ. ಪ್ರತಿಯೊಂದು ಪಾತ್ರನೂ ಕೂಡ ನಾವಿದನ್ನು ಅಕ್ಕಪಕ್ಕ ಎಲ್ಲೋ ನೋಡಿದ್ದೀವಿ ಅಥವಾ ರಸ್ತೆಯಲ್ಲಿ ಹೋಗುವಾಗ ಈ ಪಾತ್ರ ನಾವು ನೋಡಿದ್ದೀವಿ, ನಮಗೆ ಗೊತ್ತಿಲ್ಲದಂಗೆ ಈ ಪಾತ್ರ ಜೊತೆ ನಾವು ಕಮ್ಯುನಿಕೇಟ್ ಕೂಡ ಮಾಡಿದ್ದೀವಿ ಅನ್ನೋಷ್ಟು ತುಂಬ ಹತ್ತಿರದ ಪಾತ್ರಗಳು ಅಂತ ಅನ್ನಿಸ್ಕೋತವೆ. ಪಾತ್ರಗಳ ವಿಷಯಕ್ಕೆ ಬಂದಾಗ ತುಂಬಾ ರೂಟೆಡ್ ಸ್ಟೋರೀಸ್ ಇರುತ್ತೆ. ಅದಾದಮೇಲೆ ಪಾಲಿಟಿಕ್ಸ್ ಇರುತ್ತೆ, ಅದು ಸ್ಟ್ರೈಟಾಗಿ ರಾಜಕೀಯನೂ ಆಗಿರ್ಬೋದು ಅಥವಾ ಒಂದು ಸಾಫ್ಟ್ ಪಾಲಿಟಿಕ್ಸ್ ಕೂಡ ಚಿತ್ರದಲ್ಲಿ ಬಿಂಬಿತವಾಗಿರುತ್ತೆ. ಅದಾದಮೇಲೆ ಅಂಡರ್ ವರ್ಲ್ಡ್, ಅವರ ಎಲ್ಲ ಚಿತ್ರಗಳಲ್ಲೂ ಅಂಡರ್ ವರ್ಲ್ಡ್ನ ಒಂದು ಆಸ್ಪೆಕ್ಟ್ ಬಂದೇ ಬರುತ್ತೆ. ಆ ಸ್ಟೋರಿಯಲ್ಲೇ ಅಂಡರ್ ವರ್ಲ್ಡ್ ಒಂದು ಪಾತ್ರದ ಥರ ಬಿಂಬಿತವಾಗಿರುತ್ತೆ. ಮತ್ತು ಸ್ಕ್ರೀನ್ ಪ್ಲೇಗೆ ಬಂದರೆ, ಅವರ ಇನಿಷಿಯಲ್ ಸಿನಿಮಾಗಳು ಸ್ವಲ್ಪ ಲೀನಿಯರ್ ಇದ್ವು. ಅದಾಗ್ತಾ ಇದ್ದ ಹಾಗೆ ಅವರು ನಾನ್ ಲೀನಿಯರ್ ಸ್ಟ್ರಕ್ಚರ್ನ ಸಿನಿಮಾಗಳಿಗೆ ತಂದರು. ಎಸ್ಪೆಷಲಿ ಕಡ್ಡಿಪುಡಿ ಅಂತ ಬಂದಾಗ, ಕಡ್ಡಿಪುಡಿ ಸ್ಟ್ಯಾಂಡ್ ಔಟ್ ಆಗಿದ್ದೆ ಆ ವರ್ಲ್ಡ್ನ ಅವ್ರು ಸೃಷ್ಟಿ ಮಾಡಿರೋದು ಮತ್ತು ಆ ಟೈಟ್ ಸ್ಕ್ರೀನ್ ಪ್ಲೇ ಏನಿದೆ, ಆ ಕೊಡೆ ಸೀಕ್ವೆನ್ಸ್ ಆಗಿರ್ಬೋದು, ಚಪ್ಪಲಿ ಸೀಕ್ವೆನ್ಸ್, ಮತ್ತು ಕಡ್ಡಿಪುಡಿನ ಸಾಯಿಸೋಕ್ಕೆ ಹೋಗಿ ಮತ್ತೊಂದು ಕ್ಯಾರೆಕ್ಟರ್ನ ಸಾಯಿಸೋದಾಗಿರ್ಬೋದು, ಪ್ರತಿಯೊಂದು ಕೂಡ ರೈಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಕಡ್ಡಿಪುಡಿಯಲ್ಲಿ. ಆ್ಯಂಡ್ ಅವರ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಜಾಕಿ ಅಂತ ತೊಗೊಂಡ್ರು ಕೂಡ ತುಂಬಾ ಟೈಟ್ ಸ್ಕ್ರೀನ್ ಪ್ಲೇ ಇದೆ. ಸ್ಕ್ರೀನ್ ಪ್ಲೇಲಿ ಅವರೆಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ, ಬೆಸ್ಟೆಸ್ಟ್ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ಟಗರು ಅಂತ ಒಂದು ಕಮರ್ಷಿಯಲ್ ಫ್ಲಿಕ್ಕಲ್ಲೂ ಕೂಡ ಒಂದು ನಾನ್ ಲೀನಿಯರ್ ಸ್ಟ್ರಕ್ಚರ್ನ ಫಾಲೋ ಮಾಡಿ ಒಂದಿಷ್ಟು ಡಾಟ್ಗಳನ್ನ ಸೆಕೆಂಡ್ ಹಾಫ್ನಲ್ಲಿ ಕನೆಕ್ಟ್ ಮಾಡ್ಕೋತಾ ಹೋಗ್ತಾರೆ. ಆ ಡಾಟ್ಸ್ ಕನೆಕ್ಟ್ ಆದಾಗ ಅಟ್ ಎ ಟೈಮ್ ನಮಗೆ ಶಾಕ್ ಕೂಡ ಆಗುತ್ತೆ, ವಾವ್ ಅನ್ನೋ ಒಂದು ಎಲಿಮೆಂಟ್ ಕೂಡ ಸೃಷ್ಟಿಯಾಗುತ್ತೆ. ಮತ್ತು ಸೂರ್ಯ ಅವರಿಗೆ ಜನರ ಮಧ್ಯೆ ಚಿತ್ರವನ್ನು ಶೂಟ್ ಮಾಡೋದು ತುಂಬಾ ಆಸಕ್ತಿ ಅನಿಸುತ್ತೆ. ಅವರ ಸಿನಿಮಾಗಳಲ್ಲಿ ಮಾರ್ಕೆಟ್ ಪ್ಲೇಸ್ಗಳಾಗಿರ್ಬೋದು, ಚಿತ್ರಮಂದಿರ ಆಗಿರ್ಬೋದು, ಹೀಗೆ ಜನರ ಮಧ್ಯೆ, ಆ ಕ್ರೌಡ್ ಮಧ್ಯೆ ಕ್ಯಾರೆಕ್ಟರ್ಸ್ನ ಪ್ಲೇಸ್ ಮಾಡ್ತಾರೆ ಸೂರ್ಯ ಅವರು. ಅವರ ಸಿನಿಮಾಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಬಸ್ ಸ್ಟಾಪ್ ಆಗಿರಲಿ, ಕ್ರೌಡೆಡ್ ಮಾರ್ಕೆಟ್ ಪ್ಲೇಸ್ಗಳಾಗಿರಲಿ, ತುಂಬಾ ರಿಪಿಟೇಟಿವ್ ಆಗಿ ಆ ಥರದ್ದು ಲೊಕ್ಯಾಲಿಟಿ ಕಾಣುತ್ತೆ. ಅವರ ಎಲ್ಲ ಚಿತ್ರಗಳಲ್ಲೂ ಕೂಡ ಪೊಲೀಸ್ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ ಅಥವಾ ಡಿಪಾರ್ಟ್ಮೆಂಟ್ನ ನಂಟು ಇದ್ದೇ ಇರುತ್ತೆ. ಮತ್ತು ಪೇಂಟಿಂಗ್, ಸೂರ್ಯ ಅವ್ರಿಗೆ ಚಿತ್ರಕಲೆಯ ನಂಟಿದ್ದರಿಂದ ಅವರ ಒಂದಿಷ್ಟು ಫ್ರೇಮ್ಗಳು ನಮಗೆ ಪೇಂಟಿಂಗ್ ಥರ ಇರುತ್ತೆ. ಡಾಲಿ ಅನ್ನೋ ಕ್ಯಾರೆಕ್ಟರ್ ಕೂಡ ಒಬ್ಬ ಫೇಮಸ್ ಪೇಂಟರ್ನ ಹೆಸರು. ಆ ಕ್ಯಾರೆಕ್ಟರ್ಗೂ ಕೂಡ ಒಬ್ಬ ಚಿತ್ರಕಲೆಗಾರನ ಹೆಸರನ್ನು ಇಟ್ಟಿದ್ದಾರೆ ನಮ್ಮ ಸೂರ್ಯ ಅವರು. ವಿಶ್ವಯುದ್ಧ 2 ಆದಮೇಲೆ ಇಟಾಲಿನಲ್ಲಿ ನಿಯೋ ರಿಯಲಿಸ್ಟಿಕ್ ಸಿನಿಮಾಗಳ ಒಂದು ಮೂವ್ಮೆಂಟ್ ಶುರುವಾಯಿತು. ನಿಯೋ ರಿಯಲಿಸಮ್ ಅಂತ ಕರಿತೀವಿ, ಇಟಾಲಿಯನ್ ನಿಯೋ ರಿಯಲಿಸಮ್ ಅಂತ. ಹಾಲಿವುಡ್ಡಲ್ಲಿ ಸ್ಟುಡಿಯೋಗಳ ಒಳಗೆ ಚಿತ್ರಗಳು ತಯಾರಾಗ್ತಿದ್ರೆ, ವಾರಿಂದ ಅಫೆಕ್ಟ್ ಆದ ಇಟಾಲಿನಲ್ಲಿ ರಸ್ತೆಗಳಿಗೆ ಫಿಲ್ಮ್ ಮೇಕರ್ಸ್ ಇಳಿದ್ರು. ಫ್ಯಾಂಟಸಿಯಿಂದ ಹೊರಬಂದು ಜನಸಾಮಾನ್ಯರ ಕಥೆಗಳನ್ನು ರಚಿಸಿದ್ರು. ಜನರ ಮಧ್ಯೆ ಸಿನಿಮಾಗಳನ್ನು ಶೂಟ್ ಮಾಡ್ತಿದ್ರು, ರಿಯಲ್ ಸ್ಟ್ರೀಟ್ಸಲ್ಲಿ ಶೂಟ್ ಮಾಡ್ತಿದ್ರು. ಹೆಚ್ಚಾಗಿ ನಟರು ಅಲ್ಲದ ಜನಸಾಮಾನ್ಯರನ್ನೇ ಕ್ಯಾಸ್ಟ್ ಕೂಡ ಮಾಡ್ತಿದ್ರು. ಸೊ ಆ ರೀತಿ ಸಿನಿಮಾಗಳಲ್ಲಿ ತುಂಬಾ ಪ್ರಮುಖವಾಗಿ ಕಾಣಿಸ್ಕೊಳ್ಳೋದು ಬೈಸೈಕಲ್ ಥೀವ್ಸ್ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಸಿನಿಮಾ ಅದು. ಸೂರ್ಯ ಅವರು ರಿಯಲಿಸಮ್ಗೆ ತುಂಬಾ ಹತ್ತಿರದಲ್ಲಿ ಸಿನಿಮಾಗಳನ್ನು ತೆಗಿತಾರೆ ಅಂತ ನನಗನ್ಸುತ್ತೆ.
ಡೆತ್ನ ತುಂಬ ಚೆನ್ನಾಗಿ ತೋರಿಸೋ ಒಂದಿಷ್ಟು ಫಿಲಮ್ ಮೇಕರ್ಸಲ್ಲಿ ಸೂರ್ಯ ಅವರು ಕೂಡ ಒಬ್ಬರು. ಸಾವನ್ನ ತುಂಬ ಚೆನ್ನಾಗಿ ಚಿತ್ರಿಸ್ತಾರೆ ಅವರ ಸಿನಿಮಾಗಳಲ್ಲಿ. ಮತ್ತು ಅವರ ಸಿನಿಮಾಗಳಲ್ಲಿ ಸ್ಮಶಾನ ರಿಪಿಟೇಟಿವ್ ಆಗಿ ಬರುತ್ತೆ. ಅದಾದ ಮೇಲೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅನ್ನೋದನ್ನು ಪ್ರತಿಯೊಂದು ಸಿನಿಮಾದಲ್ಲಿ ಗೊತ್ತೋ ಗೊತ್ತಿಲ್ಲದ ರೀತಿಯಲ್ಲಿ ಬಿಂಬಿಸ್ತಾನೆ ಬರ್ತಾರೆ. ಒಂದಿಷ್ಟು ಸಿನಿಮಾಗಳಲ್ಲಂತೂ ಲಿಟ್ರಲಿ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ಕ್ಯಾರೆಕ್ಟರ್ಸ್ ನೋಡ್ತಿರ್ತವೆ. ಇಂತಿನಿನ ಪ್ರೀತಿಯ ಸಿನಿಮಾದಲ್ಲಿ ಕೂಡ ಟೆಂಟ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಪ್ಲೇ ಆಗ್ತಿರುತ್ತೆ ರಂಗಾಯಣರಾವ್ ಅವರ ಕ್ಯಾರೆಕ್ಟರ್ನಲ್ಲಿ. ಜಾಕಿ ಸಿನಿಮಾದಲ್ಲೂ ಕೂಡ ಜೀವನ ಚೈತ್ರ ಸಿನಿಮಾಗೆ ಹೋಗ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಸ್ಕ್ರೀನ್ ಆಗ್ತಿರುತ್ತೆ, ಕ್ಯಾರೆಕ್ಟರ್ಸ್ ಅದನ್ನು ನೋಡ್ತಾ ಇರ್ತವೆ. ನಿರ್ದೇಶಕ ಅಥವಾ ಕಥೆಗಾರ ಏನಿರ್ತಾರೆ, ಅವರ ಆಸೆಗಳೇನಿದಾವೆ, ಅವರ ಗುಣಗಳೇನಿದಾವೆ, ಅವರು ಪ್ರಪಂಚನ ಯಾವ ಪರ್ಸ್ಪೆಕ್ಟಿವ್ನಲ್ಲಿ ನೋಡ್ತಾ ಇದ್ದಾರೆ ಅನ್ನೋದನ್ನ ತಮ್ಮ ಸಿನಿಮಾಗಳಲ್ಲಿ ಗೊತ್ತೋ ಗೊತ್ತಿಲ್ಲದೆ ಬರೆದಿರ್ತಾರೆ. ನಿಮ್ಮ ನೆಚ್ಚಿನ ಸೂರಿ ಅವರ ನಿರ್ದೇಶನದ ಚಿತ್ರ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ನನ್ನ 35mm ಫಿಲ್ಮ್ ಪಾಡ್ಕಾಸ್ಟ್ನಲ್ಲಿ ಇನ್ನೊಂದಿಷ್ಟು ವಿಚಾರಗಳ ಕುರಿತಾಗಿ ನಾನು ಹಂಚ್ಕೋತೀನಿ. ಯಾವುದಾದ್ರೂ ವಿಚಾರ ಸರಿ ಅನ್ನಿಸ್ತಿಲ್ಲ ಅಥವಾ ಡಿಬೇಟೇಬಲ್ ಅನ್ಸಿದ್ರೆ ಕಮೆಂಟ್ ಮಾಡಿ, ಡಿಸ್ಕಸ್ ಮಾಡೋಣ. ನಾನು ರಚಿಸಿ ನಿರ್ದೇಶಿಸಿರುವ ಜನನ ಪಿಕ್ಚರ್ಸ್ ಸಂಸ್ಥೆ ನಿರ್ಮಾಣ ಮಾಡಿರುವ ಬ್ಲಿಂಕ್ ಚಿತ್ರ ಈಗಿನ್ನೂ ಚಿತ್ರಮಂದಿರದಲ್ಲಿ ರನ್ ಆಗ್ತಾ ಇದೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ. ಮುಂದಿನ ಪಾಡ್ಕಾಸ್ಟಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೆಟ್ಸ್ ಸೆಲೆಬ್ರೇಟ್ ಕನ್ನಡ ಸಿನಿಮಾ. ಥ್ಯಾಂಕ್ ಯು.